ಹಲೋ ಫ್ರೆಂಡ್ಸ್, ಇದು ರಿಕ್ವೆಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಮೆಜರ್ಮೆಂಟು ಕಮೆಂಟಲ್ಲಿ ನೀವು ತಿಳಿಸಿದ್ರಿ. ಆ ಒಂದು ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು, ಈ ಅಳತೆಯಲ್ಲಿ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ತೊಗೊಂಡಿರುವಂಥದ್ದು ಬ್ಲೌಸ್ ಪೀಸ್ ನಾನಿಲ್ಲಿ ತೊಗೊಂಡಿರುವಂಥದ್ದು 90 ಸೆಂಟಿಮೀಟರ್ ಇದೆ. ಇದು 1 ಮೀಟ್ರ್ ಇಲ್ಲ, 90 ಸೆಂಟಿಮೀಟರ್ ಇದೆ. ಫಸ್ಟ್ ನಾನಿಲ್ಲಿ ಒಂದು ಫೋಲ್ಡ್ ಮಾತ್ರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ನನ್ನ ಕಡೆ ಸೈಡು ಫೋಲ್ಡ್ ಇದೆ, ಆ ಕಡೆ ಸೈಡು ಓಪನ್ ಇದೆ. ಫಸ್ಟು ಕೆಳಗಡೆ ಬಟ್ಟೆನ ನಾನೇನು ಮಾಡ್ತಾಯಿದ್ದೀನಿ, ನೀಟಾಗಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ, ನೇರವಾಗಿರಲಿ ಬಟ್ಟೆ ಅಂತ ಅಂದ್ಬಿಟ್ಟು. ಈ ಪೊಸಿಷನಲ್ಲಿ ನಾನಿಲ್ಲಿ ಫ್ಯಾಬ್ರಿಕ್ ಇಟ್ಕೊಂಡಿದ್ದೀನಿ. ನಂತರ ಫಸ್ಟು 14 ಇಂಚು ಲೆಂತ್ ಬೇಕು, ಪ್ಲಸ್ 1 ಇಂಚು 15 ಇಂಚು ನಾನಿಲ್ಲಿ ತೊಗೋತಾ ಇದ್ದೀನಿ. ನಿಮ್ದು ಎಷ್ಟೇ ಒಂದು ಅಳತೆ ಇರಲಿ ಅದಕ್ಕೆ 1 ಇಂಚು ಪ್ಲಸ್ ಮಾಡಿ ನೀವು ತೊಗೋಬೇಕು. ಇದನ್ನು ಫಸ್ಟ್ ಇಲ್ಲಿ ಲೈನ ಡ್ರಾ ಮಾಡ್ಕೊಳ್ಳಿ. ಶೋಲ್ಡರು 5.5 ಇಂಚು, ಆರ್ಮೋಲ್ 6 ಇಂಚ್ ತೊಗೊಳ್ಳಿ. ಅಂದರೆ ಎಷ್ಟು ಶೋಲ್ಡರ್ ಬರುತ್ತೋ ಅದಕ್ಕೆ 1 ಇಂಚು ಅರ್ಧ ಇಂಚು ಪ್ಲಸ್ ಮಾಡಿಬಿಟ್ಟು ತೊಗೊಳ್ಳಿ. ಎದೆ ಸುತ್ತಳತೆ 38 ಇದೆ, 4ನೇ ಭಾಗ 9.5. ಹಾಗೆ ಸೊಂಟದ ಸುತ್ತಳತೆ 33 ಇದೆ. 33 ಅಂತ ಅಂದರೆ 8.2 ಬರುತ್ತೆ. ಮತ್ತು 1 ಇಂಚು ಟಕ್ಸ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ಒಂದು ಅಳತೆನ ಪೂರ್ತಿ ನಾನು ಕ್ಯಾಲ್ಕುಲೇಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಗೊತ್ತಾಗಲ್ಲ ಅಂತ ಅಂದರೆ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು. ಇಲ್ಲಿಂದ ಇಲ್ಲಿಗೆ ನಾನು ಒಂದು ಅಥವಾ 3/4 ಇಂಚ್ ತೊಗೊಳ್ಳಿ. ಡೀಪ್ ಜಾಸ್ತಿ ಇದ್ದರೆ 3/4 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 1 ಇಂಚು. ಓಕೆ, ಈ ಥರ ಒಂದು ಶೇಪ್ ಕೊಡಿ. ಮತ್ತು ಇಲ್ಲಿಂದ ಇಲ್ಲಿಗೆ ಕೆಳಗಡೆಗೆ ನಿಮಗೆ ಎಷ್ಟು ಪಟ್ಟಿ ಬೇಕು. ಈಗ ನೋಡಿ, ನಾನು ಕಟ್ಟಿಂಗ್ ಮಾಡ್ತಿರೋ ಒಂದು ಅಳತೆಯಲ್ಲಿ ನನಗೆ ಹೇಳಿದಾರಲ್ಲ, ಅದು ಕೆಳಗಡೆ ಸೈಡು 3.5 ಇಂಚ್ ಬೇಕು ಅಂತೇಳಿ. ಅಕಸ್ಮಾತ್ ಏನಾದ್ರು ನಿಮಗೆ 3 ಇಂಚು ತುಂಬ ಡೀಪ್ ಜಾಸ್ತಿ ಆಯಿತು, ಕಡಿಮೆ ಬೇಕು ಅಂತಂದ್ರೂ ಕೂಡ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ನೆಕ್ ನಾನು ನಿಮಗೆ ಶೋಲ್ಡರ್, ರೆಡಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕೋ ಆ ರೀತಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ 2 ಇಂಚ್ ಕೊಟ್ಬಿಟ್ಟು ಒಳಗಡೆ ಸೈಡು 1/4 ಇಂಚ್ ಕೊಟ್ಟು ಈ ಥರ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ಇದು ಮಟ್ಕ ಶೇಪ್ ಉಂಟು, ಇದನ್ನು ನಾನು ಈ ಥರ ಮಟ್ಕ ಶೇಪ್ ಕೊಡ್ತಾಯಿದ್ದೀನಿ. ಈ ಥರ ಡೀಪು ನಿಮಗೆ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ಡಿಪೆಂಡು, ನಿಮ್ಮ ಮೇಲೆ ಡಿಪೆಂಡು. ಎಷ್ಟು ಬೇಕು ನೀವು ಅಷ್ಟು ತೊಗೋಬೋದು. ಯಾಕಂದರೆ ಎಲ್ಲರೂ ಕೂಡ ಇಷ್ಟೇ ಡೀಪ್ ಬೇಕು ಅಂತ ಇರಲ್ಲ, ಅವರು ಅವರವರ ಒಂದು ಅಳತೆ ಪ್ರಕಾರ ನೀವು ತೊಗೊಂಡಿರ್ತೀರ. ಅದಕ್ಕೋಸ್ಕರ ಬ್ಯಾಕ್ ಡೀಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಸೈಜ್ ಮಾತ್ರ ಸೇಮ್ ಇರುತ್ತೆ. 38 ಅಂತ ಅಂದರೆ ಸೊಂಟದ ಭಾಗ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ಮತ್ತು ಶೋಲ್ಡರ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿರುತ್ತೆ. ಬಟ್ ಬ್ಯಾಕ್ ನೆಕ್ ಡೀಪ್ ಉಂಟಲ್ಲ, ವಿಡ್ತ್ ಮತ್ತು ಡೀಪು ನೀವು ಚೇಂಜ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲೊಂದು ಸ್ವಲ್ಪ 1/4 ಇಂಚ್ ಮಾತ್ರ ಡೌನಿಂಗ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೊಳ್ಳಿ, ಮೇಲ್ಗಡೆಗೂ ಕೂಡ 4 ಇಂಚ್ ತೊಗೊಳ್ಳಿ. ಈ ಥರ ಒಂದು ಡಾಟ್ಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ಒಂದು ಕಟ್ಕೊಡಿ. ಮತ್ತು ಫ್ಯಾಬ್ರಿಕ್ ನೋಡಿ, ನನ್ನ ಕಡೆಗೆ ಇವಾಗ ಓಪನ್ ಸೈಡ್ ಇದೆ, ಓಪನ್ ಇದೆಯಲ್ಲ, ಇವಾಗ ಲೈನಿಂಗಲ್ಲಿ ಓಪನ್ ಇದೆಯಲ್ಲ, ಅದು ನನ್ನ ಕಡೆ ಸೈಡಿಗೆ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ನೀವು ಫ್ಯಾಬ್ರಿಕ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಇವಾಗ ಆ ಕಡೆ ಸೈಡು ಓಪನ್ ಇದೆ, ನನ್ನ ಕಡೆ ಸೈಡು ಓಪನ್ ಇದೆ, ಆ ಕಡೆ ಸೈಡು ಕ್ಲೋಸ್ ಇದೆ. ಇವಾಗ ಬ್ಯಾಕ್ ಪಾರ್ಟ್ನ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಒಂದು ಮೇಜರ್ ಪ್ರಕಾರ ನಾವು ಶೋಲ್ಡರ್ ಆಗಿರ್ಬೋದು, ಮತ್ತು ಆರ್ಮೋಲ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ನೀವು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ವಿಡಿಯೋದಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ, ಸೇಮ್ ಅದೇ ರೀತಿ ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡಿಗೆ ಮಾತ್ರ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ, ನಾನಿಲ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅದಕ್ಕೆ 1 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡೆ. ಇವಾಗ ಎಷ್ಟಾಯಿತು, ಫ್ರಂಟಲ್ಲಿ 1 ಇಂಚು, ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ವಿ, ಫ್ರಂಟಲ್ಲಿ 2 ಇಂಚ್ ಆಗೋಯಿತು. ಫಸ್ಟು 14 ಇತ್ತು, ನಾವು 15 ಇಂಚ್ ತೊಗೊಂಡಿದ್ವಿ. ಇವಾಗ 15 ಇದೆ, 16 ಇಂಚ್ ಆಯಿತು. ಮತ್ತು ಈ ಕಡೆ ಸೈಡು 2 ಇಂಚು, ಮೇಲ್ಗಡೆ ಸೈಡು ಅರ್ಧ ಇಂಚು. ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡ ತಕ್ಷಣ ಇವಾಗ ಏನು ಮಾಡಬೇಕು, ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ರಂಟ್ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಿಲ್ಲ, ಇನ್ನೂ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆಯೋ ಆ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡ್ ಇದೆ. ನೀವು ಬಿಗಿನರ್ಸ್ ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಡೌಟ್ ಬರೋಲ್ಲ. ಈ ಒಂದು ಅಳತೆಗೆ ಅಕಸ್ಮಾತ್ ಏನಾದರೂ ನೀವು ಕ್ಲೈಂಟ್ ಬಟ್ಟೆ ತೊಗೊಳೋದಕ್ಕೆ ಏನಾದರೂ ಭಯ ಪಡ್ತಾ ಇದ್ದೀರಾ, ಸೊ ಈ ಒಂದು ಮೆಥಡನ್ನ ನೀವು ಕಟ್ಟಿಂಗ್ ಮಾಡಿಬಿಟ್ಟು ಕ್ಲೈಂಟ್ಗೂ ಕೂಡ ನೀವು ಹೊಲ್ದು ಕೊಡಿ, ನೀಟಾಗಿ ಹೊಲಿರಿ, ಐರನ್ ಮಾಡಿ. ಯಾಕೆ ಅಂತ ಅಂದರೆ ಯಾವುದೇ ಒಂದು ಬಟ್ಟೆಗೂ ಕೂಡ ನಾವು ಐರನ್ ಮಾಡಿದ್ರೇ ಫಿನಿಶಿಂಗ್ ಬರೋದು. ಐರನ್ ಮಾಡಿಬಿಟ್ಟು ನೀವು ಹೊಲ್ದು ಕೊಡಿ. ನೀವು ಕಮೆಂಟಲ್ಲಿ ತಿಳಿಸಿಬೇಕಾದ್ರೆ ನನಗೆ ಸರಿ ಬಂತ, ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು 100% ನಾನು ಗ್ಯಾರಂಟಿ ಕೊಡ್ತೀನಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟ್ ನಾನಿಲ್ಲಿ 6.5 ತೊಗೋತಾ ಇದ್ದೀನಿ. 6.5 ತೊಗೊಂಡು ಇದನ್ನು ನಾನು ಇನ್ನೂ ಬ್ಯಾಕ್ ಪಾರ್ಟ್ ಅಲ್ಲೇ ಇಟ್ಟಿದ್ದೀನಿ, ನಾನು ಚೇಂಜೇ ಮಾಡಿಲ್ಲ. ನಾನು ಇದನ್ನು ಈ ಥರ
ಮಾರ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಪಾರ್ಟ್ ತೆಗೆದಿಟ್ಬಿಟ್ಟು ಫ್ರಂಟ್ನ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ, ಯಾಕಂದರೆ 99% ಕರೆಕ್ಟಾಗಿ ಬರುತ್ತೆ. ಈ ಥರ ಒಂದು 100% ಕರೆಕ್ಟಾಗಿ ಬರುತ್ತೆ. ಈ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ. ಕೆಳಗಡೆ ಸೈಡಿಂದ ನಾನು ಇಲ್ಲಿ 3 ಇಂಚ್ ತೊಗೋತಿದ್ದೀನಿ. ಈ ಥರ 3 ಇಂಚ್ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3.5 ಮೇಲ್ಗಡೆಗೆ 3 ಇಂಚು ಈ ಥರ ನೋಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂತು ಟಕ್ಸ್ ಲೆಂತು. ಮತ್ತು ಇಲ್ಲಿಂದ 1/4 ಇಂಚು, ಇಲ್ಲಿಂದ 1 ಇಂಚು, ಮತ್ತು ಈ ಕಡೆ ಸೈಡು ಕೂಡ 1 ಇಂಚು. 1 ಇಂಚು ನೀವು ಈ ಥರ ಡ್ರಾಯಿಂಗ್ನ ಮಾರ್ಕಿಂಗ್ ಮಾಡ್ಕೋಬೇಕು. 1 ಇಂಚು ಟೋಟಲಾಗಿ ಎಷ್ಟು ಬಂತು, ಇಲ್ಲಿ 2 ಇಂಚು ಬಂತು. ಮೇಲ್ಗಡೆ ಸೈಡ್ಗೆ ಸ್ವಲ್ಪ ಅರ್ಧ ಇಂಚು ಮಾತ್ರ ಮೇಲ್ಗಡೆ ಸೈಡ್ಗೆ ಈ ಥರ ಡ್ರಾಯಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಥರ ಒಂದು ಶೇಪ್ ಕೊಡಿ. ಈ ಒಂದು ಫ್ರಂಟ್ ಪಾರ್ಟ್ಗೆ ಈ ಥರ ಡೌನಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ 1 ಇಂಚು ಮೇಲ್ಗಡೆ ಸೈಡ್ಗೆ ಡ್ರಾ ಮಾಡ್ಕೊಳ್ಳಿ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಈಗ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಲ್ಲ, ತುಂಬ ಇಂಪಾರ್ಟೆಂಟು. ಫ್ರಂಟ್ ಪಾರ್ಟಲ್ಲಿ ಮಿಸ್ ಮಾಡಕೂಡ್ದು ನೀವು, ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಉಂಟಲ್ಲ ಇದನ್ನು ತೆಗ್ದಾಕಿ, ಇದೇನು ಅವಶ್ಯಕತೆ ಏನಿಲ್ಲ. ನಂತರ ಈ ಭಾಗದಲ್ಲಿ ಚಿಕ್ಕದಾಗಿ ಒಂದು ಕಟ್ಕೊಡಿ, ಫ್ರಂಟ್ ಕಟ್ಕೊಡಿ. ಇವಾಗ ನಿಮಗೆ ಫ್ರಂಟ್ ಟಕ್ಸ್ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ನಾನು ನಿಮಗೆ ಸಣ್ಣದಾಗಿ ನಾನು ಇಲ್ಲಿ 1/4 ಇಂಚು ತೆಗ್ದಾಗ್ತಿದ್ದೀನಿ. ಯಾಕೆ ಅಂತ ಅಂದರೆ ಇದು ನಮ್ಮ ಒಂದು ಶೋಲ್ಡರ್ ಡ್ರಾಪ್ ಆಗಲ್ವಲ್ಲ, ಡ್ರಾಪ್ ಆಗುತ್ತಲ್ಲ, ಅದಕ್ಕೋಸ್ಕರ ಡ್ರಾಪ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ. ಮತ್ತು ನೋಡಿ 2ರಿಂದ ಸೆಂಟರ್ ನಾನು ಇಲ್ಲಿ ತೊಗೊಂಡೆ. ಮತ್ತು ಇದನ್ನು ಕರೆಕ್ಟಾಗಿ ಪಾಯಿಂಟಿಗೆ ಬರಬೇಕು ನೋಡಿ. ಇದು ಎಷ್ಟು ಬಂತು, ಇದರಿಂದ ಸೆಂಟರ್ ಇಲ್ಲಿ ಬಂತು. ಈ ಭಾಗದಿಂದ ಈ ಪಾಯಿಂಟ್ ಇಲ್ಲಿಗೆ ಬರ್ತಿದೆ. ಈ ಥರ ನೇರವಾಗಿ ಬರಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ 2 ಇಂಚು. ಇದನ್ನು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಇದನ್ನು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ನಂತರ ಈ ಒಂದು ಪಾರ್ಟಿಗೆ ಈ ಥರ ಒಂದು ಸ್ಕೇಲ್ನ ಈ ಥರ ಇಟ್ಕೊಂಡು ಈ ಒಂದು ಶೇಪ್ ಕೊಟ್ಕೊಳ್ಳಿ. ಕರೆಕ್ಟಾಗಿ ಬರಬೇಕು, ಎಲ್ಲ ಕಡೆ ಕರೆಕ್ಟಾಗಿ ಸೈಜ್ ಬರಬೇಕು. ಆ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸಲ್ಲಿ ಫಸ್ಟು ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮತ್ತು ಇದು ನಾನು ಕಟ್ಟಿಂಗ್ ಮಾಡ್ತಿರುವಂಥದ್ದು 90 ಸೆಂಟಿಮೀಟರ್ ನಾನು ನಿಮಗೆ ಹೇಳಿದೆ. ಇದು ಲೈನಿಂಗ್ ಪೀಸ್, ಇದು ಬ್ಲೌಸ್ ಪೀಸು ಮೇನ್ ಫ್ಯಾಬ್ರಿಕ್ ಬೇರೆ ಇದೆ. ಇಲ್ಲಿ ಈ ವಿಡ್ತು ಉಂಟಲ್ಲ, ಇದು 9.5 ಇಂಚ್ ಬರಬೇಕು. ಅಂದರೆ ಎದೆ ಸುತ್ತಳತೆಯ 4ನೇ ಭಾಗ ತೊಗೊಂಡ್ರೆ ನಿಮಗೆ ಆರ್ಮಲ್ ಸೈಡಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಆಗುತ್ತೆ. ಸ್ಲೀವ್ಸು ಮತ್ತು ಬ್ಲೌಸ್ ಎರಡನ್ನೂ ಕೂಡ ನೀವು ಹೊಲಿಬೇಕಾದ್ರೆ ಆ ರೀತಿ ಪ್ರಾಬ್ಲಮ್ ಬರಲ್ಲ. ಸ್ಲೀವ್ಸ್ ರೌಂಡು 6 ಇದೆ, ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಇದೆ. ಮತ್ತು 9.5 ಇಂಚ್ ವಿಡ್ತ್ ತೊಗೊಂಡಿದ್ದೀನಿ ನಾನಿಲ್ಲಿ. ಡೌನಿಂಗ್ 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಈ ಥರ 2 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಒಂದು ಶೇಪ್ನ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನನ್ನ ಹತ್ರ ಈ ಒಂದು ಶೇಪರ್ ಇದೆ. ಈ ಸ್ಲೀವ್ಸ್ ಕಟ್ಟಿಂಗ್ ಮಾಡುವಂಥದ್ದು. ಈ ಶೇಪರ್ ಬೇಕು ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ನಾನು ನಿಮಗೆ ಈ ಒಂದು ಸೇಮ್ ಬರಲ್ಲ, ಅದು ಪೇಪರ್ ಕಟ್ಟಿಂಗ್ ಶೇಪರ್ ಬರುತ್ತೆ ನಿಮಗೆ. ಏಕೆಂದರೆ ಈ ಒಂದು ಆರ್ಡರ್ ನನ್ನ ಹತ್ರ ಖತಮ್ ಆಗಿದೆ, ಅಂದರೆ ಮುಗ್ದೋಗಿದೆ. ನಾನು ಆಫ್ಲೈನ್ ಸ್ಟೂಡೆಂಟ್ಗೆ ಅಂತ ತರಿಸಿದ್ದು ನಾನು. ಅದರಿಂದ ನಾನು ಅದೆಲ್ಲ ಆರ್ಡರ್ ಎಲ್ಲ ಅಂದರೆ ಮುಗ್ದೋಗಿದೆ, ನನ್ನ ಹತ್ರ ಖಾಲಿಯಾಗಿದೆ. ಬೇಕಂತ ಅಂದರೆ ತುಂಬ ಜನ ಕೇಳ್ತಿದ್ದಾರೆ, ಅವ್ರಿಗೆ ನಾನು ಇಲ್ಲಿ ಇದನ್ನು ಪೇಪರ್ ಕಟ್ಟಿಂಗ್ ನಾನು ಕಳಿಸ್ಕೊಡ್ತಾಯಿದ್ದೀನಿ. ನಿಮಗೂ ಕೂಡ ಕಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಬೇಕಂದರೆ ನೀವು ಕಾಲ್ ಮಾಡ್ಬೋದು, ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ ಈ ಒಂದು ಶೇಪರಲ್ಲಿ. ಬಟ್ ನಾನು ಸುಮಾರು ತರಿಸಿದ್ದೆ, ಬಟ್ ಆಫ್ಲೈನ್ ಸ್ಟೂಡೆಂಟು ಮತ್ತು ಓಲ್ಡ್ ಸ್ಟೂಡೆಂಟ್ ಎಲ್ಲ ತೊಗೊಂಡು ನನ್ನ ಹತ್ರ ಖಾಲಿ ಆಗೋಗಿದೆ. ಮತ್ತು ಇದನ್ನು ಸ್ವಲ್ಪ ಫ್ಯಾಬ್ರಿಕ್ ತೊಗೊಂಡು ಏನು ಮಾಡಬೇಕು, ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಇದನ್ನು ಆಲ್ಮೋಸ್ಟ್ ತುಂಬ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ, ಯಾವ ರೀತಿ ಅಟ್ಯಾಚ್ ಮಾಡಬೇಕು ಸೈಡಲ್ಲಿ ಸಾಲ್ಟೇಜ್ ಆದರೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತು ಮೇನ್ ಫ್ಯಾಬ್ರಿಕ್ ನಾನು ಲೈನಿಂಗ್ ಅಂತೂ ಕಟ್ಟಿಂಗ್ ಆಗಿದೆ. ಇವಾಗ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಆನ್ಲೈನ್ ಕ್ಲಾಸು ತುಂಬ ಬೇಗನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೂ ಕೂಡ ತುಂಬ ಕೆಲಸ ನಡೀತಾ ಇದೆ. ಸೊ ನನ್ನ ನಂಬರ್ ತುಂಬ ಬೇಗ ಅಂತ ಅಂದರೆ ಇನ್ನು ನೆಕ್ಸ್ಟ್ ಮಂತೇ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ನನ್ನ ಕೆಲಸ ಮುಗೀತು ಅಂದರೆ ನೆಕ್ಸ್ಟ್ ಮಂತ್ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ. ಹಾಗೆ ಏನಾದರೂ ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕೋ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ.
ವಿಡಿಯೋ ಇಷ್ಟ ಆಗಿದರೆ ಗೊತ್ತಿದೆಯಲ್ವ ನಿಮಗೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಹೊಸ್ದಾಗಿ ನೀವೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಏಕೆಂದರೆ ನಾನು ಯಾವುದೇ ವೀಡಿಯೋ ಮಾಡ್ತು ಅಂತಂದರೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆವಾಗ ವೀಡಿಯೋ ನೋಡ್ಬೋದು ಅಷ್ಟೇ, ಇನ್ಯಾವುದಿಲ್ಲ. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ನೀವು ನೀಟಾಗಿ. ಫ್ರೆಂಡ್ಸ್, ಲಾಸ್ಟ್ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.